ಹಿಂದೆ ಮಧ್ಯದಲ್ಲಿ ಆಗ ನಾರಿಮನ್ ಅವ್ರನ್ನ ಕೆಲವು ಸಂದರ್ಭದಲ್ಲಿ ಬಳಸ್ಕೊಂಡಿದ್ವಿ. ಲೈವ್ 46 TMC ಇದೆ, ಅಂದರೆ ಡೆಡ್ ಸ್ಟೋರೇಜ್ ಬಿಟ್ಟು. ಇದೆ, ಅವ್ರ ಹತ್ರನೂ ಇದೆ. ಆಮೇಲೆ ಈಗ ಏನಾಗುತ್ತೆ, ಅವ್ರ ಹತ್ರ ಮೆಟ್ಟೂರಲ್ಲಿ ಸುಮಾರು 40 TMC ನೀರಿದೆ. ಈಗ ನಮ್ಮ ಬಿಳಿಗುಂಡ್ಲು ಇದೆಯಲ್ಲ, ಬಿಳಿಗುಂಡ್ಲು ಅಥವಾ ಮೇಕೆದಾಟು ಅಂತ ಇಟ್ಕೊಳ್ಳೋಣ, ಅಲ್ಲಿಂದ ಅಲ್ಲಿಗೆ ಪೂರ್ತಿ ಕಾಡೇ ಬರೋದು. ಅಲ್ಲೇನು ವ್ಯವಸಾಯ ಏನು ಮಾಡ್ತಿಲ್ಲ ಮಧ್ಯದಲ್ಲಿ. ಅವ್ರ ಹತ್ರ ನೀರಿದೆ. ಅವ್ರೇನಂದರೆ ನಿಮಗೆ ಇಷ್ಟು ಮಳೆ ಆಗಿದೆಯಲ್ಲ, ಸುಮಾರು 36 TMC ಅಷ್ಟು ನೀರು ಈ ಮಳೆಗಾಲದಲ್ಲಿ ಬಂದಿದೆ, ನಮಗೆ ಬಿಡಿ ಅಂತ ಅವ್ರು ಕ್ಲೈಮ್ ಮಾಡ್ತಾರೆ. ಅದೆಲ್ಲ ಸುಳ್ಳು ಮಾಹಿತಿ. ಆಮೇಲೆ ಇನ್ನೊಂದು, ಈಗ CW RC ಇರ್ಬೋದು, CWMA ಇರ್ಬೋದು, ಅಥವಾ ಬಿಳಿಗುಂಡ್ಲು ಇರ್ಬೋದು, ಇದೆಲ್ಲ ಕೂಡ ಕೇಂದ್ರ ಸರ್ಕಾರ ಮಾನಿಟರ್ ಮಾಡ್ತಾರೆ. ಆಮೇಲೆ ಬಿಳಿಗುಂಡ್ಲಿನಲ್ಲಿ ಆ್ಯಕ್ಚುಲಾಗಿ ಎಷ್ಟು ನೀರು ತಮಿಳ್ನಾಡಿಗೆ ಹೋಗುತ್ತೆ ಅಂತ ಅಲ್ಲಿ ಸಿಗುತ್ತೆ. ಇದೆಲ್ಲ ಕೂಡ ಡೇ ಟು ಡೇ ಅಲ್ಲ, ಪ್ರತಿ ಗಂಟೆಗೂ ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಹೋಗ್ತಾ ಇರುತ್ತೆ. ಸುಮ್ಮನೆ ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಆ ರೀತಿ ಮಾಡ್ತಾರೆ. ನಾವು ಇದುವರೆಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಜೂನಲ್ಲಿ 9.8 TMC ಬಿಡಬೇಕಾಗಿತ್ತು. ಆಮೇಲೆ ಜುಲೈಯಲ್ಲಿ 31 TMC ಬಿಡಬೇಕು. ಆಗಸ್ಟ್ಗೆ 45 TMC ಬಿಡಬೇಕಾಗುತ್ತೆ. ಆದರೆ ನಾವೀಗ ಬಿಟ್ಟಿರ್ತಕ್ಕಂಥದ್ದು 3.55 TMC ಅಷ್ಟೇ. ಜೂನು, ಜುಲೈ ಅಂದರೆ ಇವತ್ತು ಎಷ್ಟು ತಾರೀಕು? ಇವತ್ತು 20. ಇದುವರೆಗೂ ಕೂಡ ಅವ್ರ ಲೆಕ್ಕದ ಪ್ರಕಾರ 9-31 ಎಷ್ಟಾಯಿತು? 40 TMC ಅಲ್ವಾ? 39 TMC ನಾವು ನೀರು ಬಿಡಬೇಕಾಗಿತ್ತು. ಅದು ಸಾಮಾನ್ಯ, ಅಂದರೆ ಜನರಲ್ಲಾಗಿ ಚೆನ್ನಾಗಿ ಮಳೆ ಆದರೆ ಅಷ್ಟು ಬಿಡಬೇಕಾಗಿತ್ತು. ಈ ಸಲ ಮಳೆ ಆಗಿಲ್ಲ, ಕೇವಲ 3.5 TMC ಬಿಳಿಗುಂಡ್ಲಿಯಿಂದ ತಮಿಳುನಾಡಿಗೆ ಹೋಗಿದೆ. ಸರ್, ಇಷ್ಟೆಲ್ಲ ವಾದ ಆಗಿದ್ರು ಕೂಡ ಇದನ್ನ ಯಾಕೆ CWRC ಪರಿಗಣಿಸಲಿಲ್ಲ ಅನ್ನೋದು ಒಂದು. ಮತ್ತು ಇದನ್ನ ಮತ್ತೆ ನೀವು CWMAಗೆ ಹೋಗ್ತೀರಾ, ನೀವೇನು ಯಥಾವತ್ ಏನಿದೆ ಅದನ್ನೇ ನಾವು ಹೇಳಬೇಕು, ಮಳೆ ಬಂದರೆ ಒಂಚೂರು ಹೇಳ್ತೀವಿ ಅಂತ. ಮತ್ತು ಅದನ್ನು ಯಾವ ರೀತಿ ಪರಿಗಣಿಸೋದಕ್ಕೆ ನೀವು ಇದು ಮಾಡ್ತಾ ಇದ್ದೀರಾ ಅಂತ. ಈಗ ನಮ್ಮ ವಾದ ಶ್ರೀರಾಮಯ್ಯ ಅವರು ಚೆನ್ನಾಗೇ ಮಾಡ್ತಾರೆ. ಸುಮಾರು ಒಂದು 25-30 ವರ್ಷದಿಂದ ನಮ್ಮ ರಾಜ್ಯದ ಪರವಾಗಿ, ಅದರಲ್ಲೂ ವಿಶೇಷವಾಗಿ ಕಾವೇರಿ ನೀರಿನ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು, BJP ಸರ್ಕಾರ, JDS ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅವರೇ ವಾದ ಮಾಡಿದ್ದಾರೆ. ಈ ಸಲಿನೂ ಕೂಡ ಅವರೇ ವಾದ ಮಾಡಿದ್ದಾರೆ. CWMAಗೆ ನಮ್ಮ ACS ಅವರು ಹೋಗ್ತಾರೆ, ಶ್ರೀರಾಮಯ್ಯ ಅವರು ಅಲ್ಲೇ ಇರ್ತಾರೆ. ಅಂದರೆ ಇದು CWRC ಲೂಪ್ ಹೋಗ್ತಿಲ್ಲ ಸರ್, ಆದೇಶನೇ ಸರಿ ಇಲ್ಲ CWRC ಅಂತ ನಿಮ್ಮ ವಾದ. ಯಾವುದು? CWRC ಆದೇಶ ಸರಿ ಇಲ್ಲ, ಅವರು ಈ ತಾಂತ್ರಿಕ ಇದನ್ನ ಅಂಶಗಳು. ಈಗ ನಮ್ಮಲ್ಲಿ ಏನಾಗಿದೆ, ಮಳೆ ಇಲ್ಲ. ಒಟ್ಟು 30 ವರ್ಷಗಳಲ್ಲಿ 65.86% ಮಳೆ, ಅಂದರೆ 66% ಮಳೆ ನಮ್ಗೆ ಕಡಿಮೆ ಆಗಿದೆ. ಆಮೇಲೆ ಅಲ್ಲಿ ಕುಡಿಯೋ ನೀರಿಗೆ ಅವ್ರಿಗೇನು ತೊಂದರೆ ಇಲ್ಲ. ಎಲ್ಲಿ ಮೆಟ್ಟೂರು ಡ್ಯಾಮಲ್ಲಿ 40 TMC ಇದೆ. ನಮ್ಮಲ್ಲಿ ಇರ್ತಕ್ಕಂಥದ್ದೇ 4 ಡ್ಯಾಮ್ಸು ಸೇರಿ 46 TMC ಲೈವ್ ಇದೆ. ಅದರಿಂದ ನಮಗೆ ಬೇಕು ಅಂತ ನಾವು ಅದರ ಮೇಲೆ